ಬಟ್ ಮುನಿಯಪ್ಪ ಅವರು ಈ ತೈಲ ವಿಚಾರದಲ್ಲಿ ಅವರು ಆಹಾರ ಸಚಿವರಾಗಿರೋದ್ರಿಂದ ಅವರು ತುಂಬಾ ಮೊದಲಿನಿಂದಲೂ ಕೂಡ ಇನ್ವಾಲ್ವ್ ಆಗಿ ಈ ಈ ಒಂದು ಕ್ರೈಸಿಸ್ ಅನ್ನ ರಾಜ್ಯದಲ್ಲಿ ನಿಭಾಯಿಸ್ತಾ ಇರೋದ್ರಿಂದ ಮೋಸ್ಟ್ಲಿ ಅವರೇ ಇವತ್ತು ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಆಗ ನೋಡಿದ್ರೆ ಸಿದ್ದರಾಮಯ್ಯನವರು ಕೂಡ ನರೇಂದ್ರ ಮೋದಿ ಅವರಷ್ಟೇ ಅನುಭವಿಗಳಿದ್ದಾರೆ ಮತ್ತು ಅವರು ಇಂತಹ ವಿಚಾರಗಳಲ್ಲಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ. ಈ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರೆ ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡಬಹುದಾಗಿತ್ತು. ಆಮೇಲೆ ಹಾಗೆ ನೋಡಿದ್ರೆ ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ತೈಲ ಅಭಾವಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ ಮತ್ತು ಪೆಟ್ರೋಲಿಯಂ ಸಚಿವರಿಗೆ ಪತ್ರ ಬರೆದಂತಹ ಮೊದಲ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು. ಆದ್ದರಿಂದ ಅವರು ಏನಾದ್ರೂ ಈ ಸಭೆಯಲ್ಲಿ ಭಾಗಿಯಾಗಿದ್ದರೆ ಅದು ಒಂದು ಐಕ್ಯತೆ, ಅದು ಒಂದು ಒಗ್ಗಟ್ಟಿನ ಮತ್ತು ಇಂತಹ ದೇಶವನ್ನ ಕಾಡ್ತಾ ಇರುವಂತಹ ಆತಂಕ ಮತ್ತು ಒಂದು ಸಮಸ್ಯೆಯ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಗಿಯಾಗಿ ಒಂದು ಭರವಸೆಯನ್ನ ಜನರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ನೆಮ್ಮದಿ ಇರ್ತಾ ಇತ್ತು.